ನಮಸ್ಕಾರ, ಇದು ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಅತ್ತ ಇಸ್ರೇಲ್ ಇರಾನ್ ಯುದ್ಧ, ಇತ್ತ ಜಗತ್ತಿನ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಕಾರಣ ಆಗತ್ತಾ? ಈ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಮತ್ತಷ್ಟು ತೀವ್ರ ಸ್ವರೂಪ ಪಡೆದಿದೆ. ಇರಾನ್ನಲ್ಲಿರುವಂತಹ ವಿಶ್ವದ ಅತಿ ದೊಡ್ಡ ಆಯಿಲ್ ಗ್ಯಾಸ್ ಫೀಲ್ಡ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಹೀಗಾಗಿ ಅನಿಲ ಉತ್ಪಾದನೆ ಬಹುತೇಕ ಅಲ್ಲಿ ಸ್ಥಗಿತ ಆಗಿದೆ. ಸಂಘರ್ಷ ಇದೇ ರೀತಿ ಮುಂದುವರೆದರೆ ಯುರೋಪ್ ಮತ್ತು ಏಷ್ಯಾ ಮಾರುಕಟ್ಟೆಗಳಲ್ಲಿ ತಲ್ಲಣ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ಇಸ್ರೇಲ್ ದಾಳಿ ಬಳಿಕ ಕಚ್ಚಾ ತೈಲ ದರ 14% ಹೆಚ್ಚಾಗಿದೆ. 1 ಬ್ಯಾರೆಲ್ ತೈಲ ದರ 7,000 ರೂಪಾಯಿ ತಲುಪಿದೆ. ಯುದ್ಧ ಮುಂದುವರೆದರೆ ದರ ಮತ್ತಷ್ಟು ಏರುವ ಅಪಾಯ ಇದೆ. ಇರಾನ್ ತೈಲ ನೆಲೆಯನ್ನೇ ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿದ್ದು ಇದೇ ಮೊದಲು. ಈ ದಾಳಿಯಿಂದ ದಕ್ಷಿಣ ಪಾರ್ಸ್ ಗ್ಯಾಸ್ ಫೀಲ್ಡ್ನಲ್ಲಿರುವಂತಹ ಪ್ರಮುಖ ಸಂಸ್ಕರಣಾ ಘಟಕಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಉತ್ಪಾದನೆಯನ್ನು ಹೀಗಾಗಿ ಸ್ಥಗಿತಗೊಳಿಸಲಾಗಿದೆ. ಪ್ರತಿದಿನ 12 ದಶಲಕ್ಷ ಕ್ಯೂಬಿಕ್ ಮೀಟರ್ನಷ್ಟು ಅನಿಲ ಉತ್ಪಾದನೆ ನಷ್ಟ ಆಗಲಿದೆ. ಇರಾನ್ ಮತ್ತು ಕತಾರ್ಗೆ ಹೊಂದಿಕೊಂಡಂತಿರುವಂತಹ ದಕ್ಷಿಣ ಪಾರ್ಸ್ನಲ್ಲಿ ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲದ ಸಂಗ್ರಹ ಇದೆ. ಇರಾನ್ ಮತ್ತು ಕತಾರ್ ಪ್ರತ್ಯೇಕವಾಗಿ ಇಲ್ಲಿ ತೈಲ ಹೊರತೆಗೆಯುತ್ತೆ. ಇರಾನ್ 66% ದೇಸಿ ಗ್ಯಾಸ್ ಬೇಡಿಕೆಯನ್ನ ಈ ಗ್ಯಾಸ್ ಫೀಲ್ಡ್ ಪೂರೈಸುತ್ತೆ. ಇರಾನ್ನ ವಿದ್ಯುತ್ ಮತ್ತು ಪೆಟ್ರೋಕೆಮಿಕಲ್ ಉತ್ಪಾದನೆಗೆ ಈ ಗ್ಯಾಸ್ ಫೀಲ್ಡೇ ಮೂಲ. 3ನೇ ದೊಡ್ಡ ಅನಿಲ ಉತ್ಪಾದಕ ರಾಷ್ಟ್ರ ಅಂತ ಕರೆಸಿಕೊಳ್ಳುತ್ತೆ ಇರಾನ್. ಅಮೆರಿಕ, ರಷ್ಯಾ ಬಳಿಕ ವಿಶ್ವದ 3ನೇ ಅತಿ ದೊಡ್ಡ ನೈಸರ್ಗಿಕ ಅನಿಲ ಉತ್ಪಾದನಾ ದೇಶ ಇರಾನ್ ಆಗಿದೆ. ವಾರ್ಷಿಕ 275 ಶತಕೋಟಿ ಕ್ಯೂಬಿಕ್ ಮೀಟರ್ನಷ್ಟು ಅನಿಲ, ಅಂದರೆ ವಿಶ್ವದ ನೈಸರ್ಗಿಕ ಅನಿಲ ಉತ್ಪಾದನೆಯ 6.5% ಇರಾನ್ನಲ್ಲೇ ಆಗತ್ತೆ. ಅಂತಾರಾಷ್ಟ್ರೀಯ ನಿರ್ಬಂಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಹೆಚ್ಚಾಗಿ ದೇಶೀಯವಾಗಿಯೇ ಅಲ್ಲಿ ಬಳಕೆಯಾಗುತ್ತೆ. ಈ ಹಿಂದೆ ಸೌದಿ ಅರೇಬಿಯಾದ ಆಬೈಕ್ ಆಯಿಲ್ ಆ್ಯಂಡ್ ಗ್ಯಾಸ್ ನೆಲೆ ಮೇಲೆ ಬಂಡುಕೋರರಿಂದ ಒಂದು ದಾಳಿಯಾಗಿತ್ತು. ಆ ದಾಳಿ ವಿಶ್ವ ಮಾರುಕಟ್ಟೆಯನ್ನು ತಲ್ಲಣಗೊಳಿಸಿತ್ತು. ಅದಾದ ಮೇಲೆ ಆಯಿಲ್ ಆ್ಯಂಡ್ ಗ್ಯಾಸ್ ಮೂಲ ಸೌಲಭ್ಯಗಳ ಮೇಲಿನ ಅತಿದೊಡ್ಡ ದಾಳಿ ಅಂತಂದರೆ ಇದೆ. ಇರಾನ್ ಪ್ರಸ್ತುತ ದಿನಕ್ಕೆ ಸುಮಾರು 3.25 ಮಿಲಿಯನ್ ಬ್ಯಾರೆಲ್ಗಳಷ್ಟು ಕಚ್ಚಾ ತೈಲವನ್ನು ಉತ್ಪಾದಿಸ್ತಾ ಇದೆ. ಕಳೆದ ಮೇ ತಿಂಗಳಿನಲ್ಲಿ ರಫ್ತು 1.5 ಬಿಲಿಯನ್ ಬ್ಯಾರೆಲ್ಗಳಿಗಿಂತ ಕಡಿಮೆಯಾಯಿತು ಅಂತ ಅಂದಾಜಿಸಲಾಗಿದೆ. ಆ ಬ್ಯಾರೆಲ್ಗಳಲ್ಲಿ ಗಮನಾರ್ಹ ಭಾಗ ಚೀನಾಗೆ ಹೋಗುತ್ತೆ. ಇರಾನಿನ ರಫ್ತುಗಳನ್ನು ಅಡ್ಡಿಪಡಿಸಿದರೆ ಚೀನಾದ ಸಂಸ್ಕರಣಾಗಾರರು ಮತ್ತು ಇತರ ಮಧ್ಯಪ್ರಾಚ್ಯ ಮತ್ತು ರಷ್ಯಾದ ದರ್ಜೆಗಳಿಗೆ ತಿರುಗಬೇಕಾಗುತ್ತೆ. ಇದು ಸರಕು ಸಾಗಣೆ ವೆಚ್ಚವನ್ನು, ಟ್ಯಾಂಕರ್ ವಿಮಾ ಪ್ರೀಮಿಯಂಗಳನ್ನು ಹೆಚ್ಚಿಸುವಂಥ ಸಾಧ್ಯತೆ ಇದೆ. ಏಷ್ಯಾದ್ಯಂತ ಸಂಸ್ಕರಣಾ ಅಂಚುಗಳನ್ನು ಇದು ಅಡ್ಡಿಪಡಿಸುವಂತಹ ಸಾಧ್ಯತೆ ಇದೆ. ಇನ್ನು ಭಾರತದ ವಿಚಾರಕ್ಕೆ ಬರೋದಾದರೆ, ಭಾರತಕ್ಕೆ ಪ್ರತಿದಿನ 39 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲದ ಅಗತ್ಯತೆ ಇದೆ. ಹಾಗಂತ ಭಾರತ ಇರಾನ್ನಿಂದ ನೇರವಾಗಿ ತೈಲವನ್ನೇನು ಆಮದು ಮಾಡಿಕೊಳ್ಳಲ್ಲ. ಆದರೆ 80% ತೈಲವನ್ನು ಪರೋಕ್ಷವಾಗಿ ಭಾರತ ಆಮದು ಮಾಡಿಕೊಳ್ತಾ ಇದೆ. ಅಂದರೆ ಉತ್ತರ ಇರಾನ್ ಹಾಗೂ ಅರೇಬಿಯನ್ ದ್ವೀಪದ ನಡುವಿನ ಹಾರ್ಮುಜ್ ಜಲಸಂಧಿ ಭಾರತಕ್ಕೆ ತೈಲ ಪೂರೈಸುವಂತಹ ನಿರ್ಣಾಯಕ ಮಾರ್ಗ. ಈ ಸಂಘರ್ಷದಿಂದ ಜಲಸಂಧಿ ಮಾರ್ಗ ಬಂದಾದರೆ ಭಾರತದ ತೈಲ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆ ಜೊತೆಗೆ ಪೂರೈಕೆಯಲ್ಲೂ ವ್ಯತ್ಯಯ ಆಗ್ಬೋದು. ಒಟ್ಟಾರೆ ಇಸ್ರೇಲ್ ಇರಾನ್ ಯುದ್ಧ 2 ದೇಶಗಳ ನಾಗರಿಕರ ಜೀವನದ ಮೇಲೆ ದುಷ್ಪರಿಣಾಮ ಬೀರುವುದರ ಜೊತೆಗೆ ಜಗತ್ತಿನ ವ್ಯಾಪಾರ ವಹಿವಾಟಿಗೂ ಬಹಳ ದೊಡ್ಡ ಹೊಡೆತ. ನಮಸ್ಕಾರ.